ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮ್ಮನ್ನು ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿಯನ್ನು ರತ್ನ ಸಿಂಹಾಸನದಿಂದ ಕೆಳಗಿಳಿಸಿ ಕೇವಲ ಕೆಲವೇ ಗಂಟೆಗಳು ವಿಜಯನಗರ ಸಾಮ್ರಾಜ್ಯದ ರತ್ನ ಸಿಂಹಾಸನವೇರಿ ಸಾಮ್ರಾಟ್ ಚಕ್ರವರ್ತಿಯಾಗಿ ಶಾಸನ ಮಾಡಿ ಚಕ್ರವರ್ತಿ ಯತೀಶ್ವರರೊಬ್ಬರ ಬಗ್ಗೆ ತಿಳಿಯೋಣ ಬನ್ನಿ. ವಿಜಯನಗರ ಸಾಮ್ರಾಜ್ಯದ 4 ಜನ ಚಕ್ರವರ್ತಿಗಳಾದ ಸಾಳ್ವ ನರಸಿಂಹ ಮತ್ತು ಅವನ ಮಗ ತಮ್ಮ ರಾಯರಿಗೆ ರಾಜಗುರುಗಳಾಗಿ ಇದ್ದ ವ್ಯಾಸತೀರ್ಥರು ವಿಜಯನಗರ ಸಾಮ್ರಾಜ್ಯದ ರಾಜ ಗುರುಗಳಾಗಲು ಕರೆತರುತ್ತಾರೆ. ವ್ಯಾಸತೀರ್ಥರು ಗುರುಗಳಾದ ಶ್ರೀಪಾದ ಗುರುಗಳ ಆಶೀರ್ವಾದವನ್ನು ಪಡೆದು ವಿಜಯನಗರಕ್ಕೆ ಬರುತ್ತಾರೆ. ನರಸಿಂಹ ನಾಯಕ, ವೀರ ನರಸಿಂಹ, ಶ್ರೀ ಕೃಷ್ಣದೇವರಾಯ ಮತ್ತು ಅಚ್ಯುತರಾಯರಿಗೆ 1460ರಿಂದ 1539ರವರೆಗೆ ರಾಜಗುರುಗಳಾಗಿ ಸೇವೆ ಮಾಡುತ್ತಾರೆ. ಶ್ರೀ ಕೃಷ್ಣದೇವರಾಯನು ವ್ಯಾಸತೀರ್ಥರಿಗೆ ಅಭಿನವ ಭರತಮುನಿ, ಸಂಗೀತಗಾಮ, ನಿಜವಾದ ತುಂಬರು, ನಾರದ, ದತ್ತಿಲ್ಲ, ತಂಜೂರಿನ ರಾಜ, ತುಳು ರಾಜೇಂದ್ರ, ಭೂಪಾಲ ಇನ್ನೂ ಮುಂತಾದ ಬಿರುದುಗಳಿಂದ ಕರೆಯುತ್ತಾರೆ. ಶ್ರೀ ಕೃಷ್ಣದೇವರಾಯನು ವ್ಯಾಸರಾಜರ ಅಪ್ಪಣೆ ಪಡೆಯದೆ ಆಚೆ ಹೋಗುತ್ತಿರಲಿಲ್ಲ. ಹಿಂದೆ ಆಗಿದ್ದು ಮುಂದೆ ಆಗುವುದನ್ನು ಅರಿತಿದ್ದ ಯತೀಶ್ವರರು ಒಂದು ದಿನ ಶ್ರೀ ಕೃಷ್ಣದೇವರಾಯನು ರತ್ನ ಸಿಂಹಾಸನವೇರಿ ಒಡ್ಡೋಲಗ ನಡೆಸುತ್ತಿರುವಾಗ ರಾಜಗುರುಗಳ ಪೀಠದಲ್ಲಿದ್ದ ವ್ಯಾಸತೀರ್ಥರು ಕೃಷ್ಣದೇವರಾಯನಿಗೆ ಬರುವ ಆಪತ್ತನ್ನು ತಿಳಿದು, ಏ ರಾಜನ್, ಕೂಡಲೇ ನೀನು ಸಿಂಹಾಸನದಿಂದ ಕೆಳಗಿಳಿದು ಬಾ, ನಾನು ಚಕ್ರವರ್ತಿಯಾಗಬೇಕು ಎಂದರು. ಗುರುಗಳ ಮಾತಿನ ನಿಗೂಢತೆಯನ್ನು ಅರಿತ ಶ್ರೀ ಕೃಷ್ಣದೇವರಾಯನು ಸಿಂಹಾಸನದಿಂದ ಕೆಳಗಿಳಿದು ಕೈಕಟ್ಟಿ ನಿಂತನು. ಕೂಡಲೇ ರತ್ನ ಸಿಂಹಾಸನವೇರಿದ ವ್ಯಾಸತೀರ್ಥರು ವ್ಯಾಸರಾಜರಾಗಿ ಒಡ್ಡೋಲಗವನ್ನು ನಡೆಸಿ ಶಾಸನ ಮಾಡುತ್ತಾರೆ. ಹಲವು ಗಂಟೆಗಳು ಕಳೆದು ಹೋಗುತ್ತವೆ. ಸಿಂಹಾಸನದಿಂದ ಕೆಳಗಿಳಿದ ವ್ಯಾಸರಾಜರು ಕೃಷ್ಣದೇವರಾಯನಿಗೆ ಮರುಪಟ್ಟಾಭಿಷೇಕ ಮಾಡಿ ಸಿಂಹಾಸನವೇರಿಸುತ್ತಾರೆ. ಏಕೆ ಹೀಗಾಯಿತೆಂದರೆ ಗ್ರಹಗಳ ಸಂಗಮವು ಚಕ್ರವರ್ತಿಗೆ ಅಪಾಯದ ಸಮಯವಾಗಿತ್ತು. ಕುಹು ಯೋಗ ನಿರ್ಮಾಣವಾಗಿತ್ತು. ಕುಹು ಯೋಗ ಕಳೆದ ಮೇಲೆ ಸಿಂಹಾಸನವನ್ನೇರಿಸುತ್ತಾರೆ. ಇದೇ ರೀತಿ ಮತ್ತೊಂದು ಸಮಯದಲ್ಲಿ ಹೀಗೇ ಆಗುತ್ತೆ. ಆಪತ್ತನ್ನು ತಿಳಿದ ಕೃಷ್ಣದೇವರಾಯನು ವ್ಯಾಸರಾಜರನ್ನು ಸಿಂಹಾಸನದಲ್ಲಿ ಕೂರಿಸಿ ಸಾಮಾನ್ಯ ಮನುಷ್ಯನಂತೆ ವಜ್ರಗಳು ಮತ್ತು ಅಮೂಲ್ಯ ಆಭರಣಗಳಿಂದ ಕನಕದಾರ ಸ್ನಾನ ಮಾಡಿಸುತ್ತಾರೆ. ಚಕ್ರವರ್ತಿ ಯತಿರಾಜರು ಎಲ್ಲವನ್ನು ಅರ್ಹರಿಗೆ ದಾನ ಮಾಡಿ ಸಿಂಹಾಸನದಿಂದಿಳಿದು ಶ್ರೀ ಕೃಷ್ಣದೇವರಾಯನಿಗೆ ಮರುಪಟ್ಟಾಭಿಷೇಕ ಮಾಡುತ್ತಾರೆ. ಶ್ರೀ ವ್ಯಾಸತೀರ್ಥರು ರಾಜಗುರುಗಳಾಗಿ ರೌದ್ರೀನಾಮ ಸಂವತ್ಸರದಲ್ಲಿ ವಿಜಯನಗರ ಸಾಮ್ರಾಜ್ಯದೆಲ್ಲೆಡೆ ಮಿಂಚಿನಂತೆ ಸಂಚರಿಸಿ 732 ಮುಖ್ಯ ಪ್ರಾಣಾನ ಪ್ರತಿಷ್ಠಾಪಿಸಿ ಪೂಜಿಸುತ್ತಾರೆ. ಮುಖ್ಯ ಪ್ರಾಣಾನ ಎಂದರೆ ಶ್ರೀ ಮಾರುತಿ, ಶ್ರೀ ಆಂಜನೇಯ ಮಂದಿರಗಳನ್ನು ಸ್ಥಾಪಿಸುತ್ತಾರೆ. ಶ್ರೀ ವ್ಯಾಸರಾಜರು ಶ್ರೀ ಮುಖ್ಯ ಪ್ರಾಣಾನ ಸಾಕ್ಷಾತ್ಕರಿಸಿಕೊಂಡಿರುತ್ತಾರೆ. ಶ್ರೀ ಪ್ರಾಣಾನ ವಿಜಯನಗರ ಸಾಮ್ರಾಜ್ಯವನ್ನು ರಕ್ಷಿಸಿ ಜನರನ್ನು ಕಾಪಾಡುತ್ತಾನೆ, ರಾಜರನ್ನು ಆಪತ್ತಿನಿಂದ ರಕ್ಷಿಸುತ್ತಾನೆ ಎಂಬುದಾಗಿತ್ತು. ಶ್ರೀ ಮುಖ್ಯ ಪ್ರಾಣಾನೇ ವ್ಯಾಸರಾಜರನ್ನು ಕರೆದೊಯ್ಯುತ್ತಿದ್ದನೆಂದು ನಂಬಲಾಗಿದೆ. ಶ್ರೀ ನರಸಿಂಹ ಸ್ವಾಮಿಯನ್ನು ಒಲಿಸಿಕೊಂಡ ಪರಮ ಭಕ್ತನಾದ ಪ್ರಹ್ಲಾದರಾಜನು ಕಲಿಯುಗದಲ್ಲಿ ಶ್ರೀ ವ್ಯಾಸರಾಜ ಸ್ವಾಮಿಗಳಾಗಿ ಸಜ್ಜನರ ಉದ್ಧಾರಕ್ಕಾಗಿ ವಿಜಯನಗರ ಸಾಮ್ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿ ಆಂಜನೇಯ, ಭೀಮಸೇನ, ಮಧ್ವಾಚಾರ್ಯ ಎಂಬ ಅವತಾರಗಳ ಸಂಗಮವಾದ ಶ್ರೀ ಮುಖ್ಯ ಪ್ರಾಣಾನ ಉದ್ಭವ ಮೂರ್ತಿಗಳನ್ನು ಕ್ರಿಸ್ತಶಕ 1500ರಿಂದ 1501 ಶಾಸನ 1422ರ ಪ್ರಕಾರ 732 ಪ್ರತಿಮೆಗಳನ್ನು ಜಗದ್ಗುರು ಮಧ್ವಾಚಾರ್ಯರ ತಂತ್ರಾನುಸಾರವಾಗಿ ಪ್ರತಿಷ್ಠಾಪಿಸಿದ ಹಿರಿಮೆ ಶ್ರೀ ವ್ಯಾಸರಾಜರದಾಗಿರುತ್ತೆ.
ಮನುಷ್ಯ ಮೊದಲಾದ ಎಲ್ಲ ಪ್ರಾಣಿಗಳ ಒಳಗಿದ್ದು ಎಲ್ಲ ಕ್ರಿಯೆಗಳನ್ನು ಮಾಡುತ್ತಿರುವ ಶ್ರೀ ಮುಖ್ಯ ಪ್ರಾಣನ ಮೇಲೆ ಅನೇಕ ಹಾಡುಗಳನ್ನು ಶ್ರೀ ವ್ಯಾಸರಾಜರು ರಚಿಸಿರುತ್ತಾರೆ. ಈಗ ನಾವು ನೋಡುತ್ತಿರುವ ವಡ್ಡರಹಳ್ಳಿ ಆಂಜನೇಯ ಸ್ವಾಮಿಯು ಯಾರು ಕೆತ್ತಿದ್ದಲ್ಲವೆಂದು ತಿಳಿದು ಬರುತ್ತದೆ. ಈ ವಡ್ಡರಹಳ್ಳಿ ಪ್ರದೇಶಕ್ಕೆ ಬಂದಾಗ ಈ ಭಾಗ ಕಾಡು ಪ್ರದೇಶವಾಗಿದ್ದು ಶ್ರೀ ವ್ಯಾಸರಾಜರು ಧ್ಯಾನ ಮಾಡುತ್ತಾ ಕುಳಿತುಕೊಳ್ಳುತ್ತಾರೆ. ಕಣ್ಣು ತೆರೆದಾಗ ಉದ್ಭವ ಮೂರ್ತಿಯಾಗಿ ಶ್ರೀ ಮುಖ್ಯ ಪ್ರಾಣನ ವಿಗ್ರಹ ಸಿದ್ಧವಾಗಿರುತ್ತದೆ. ಪ್ರತಿಷ್ಠಾಪಿಸಿ ಪೂಜಿಸಿ ಮುಂದಕ್ಕೆ ಹೋಗುತ್ತಾರೆ. ಈ ವಡ್ಡರಹಳ್ಳಿ ಮುಖ್ಯ ಪ್ರಾಣನ ದೇವಾಲಯಕ್ಕೆ ರಾಜ್ಯದೆಲ್ಲೆಡೆಯಿಂದ ನೊಂದು ಬೆಂದ ಭಕ್ತಾದಿಗಳು ಆಗಮಿಸುತ್ತಾರೆ. ಇಲ್ಲಿ ಆಗದೇ ಇರುವ ಯಾವ ಕೆಲಸವೂ ಇಲ್ಲವೆಂದು ಭಕ್ತಾದಿಗಳು ಹೇಳುತ್ತಾರೆ. ಇಲ್ಲಿಗೆ ಮದುವೆಯಾಗದವರು, ಆರೋಗ್ಯ ಸರಿಯಿಲ್ಲದವರು, ಮನೆ ಮಠ ಸೈಟು ಜಗಳ ಆಸ್ತಿ ವಿವಾದ ಇತ್ಯಾದಿ ಪರಿಹಾರ ಕೇಳಿ ಭಕ್ತಾದಿಗಳು ಆಗಮಿಸಿ ಫಲ ಕಂಡಿದ್ದಾರೆ ಮತ್ತು ಕಾಣುತ್ತಿದ್ದಾರೆ. ಮುಖ್ಯ ಪ್ರಾಣನ ವೈಶಿಷ್ಟ್ಯವೇನೆಂದರೆ ಭೀಮನ ಗದೆ, ಮಧ್ವಾಚಾರ್ಯರ ವರದಹಸ್ತ, ಸೊಂಟದಲ್ಲಿ ದಾರದಿಂದ ಕಟ್ಟಿದ ಗಂಟೆ, ಬಾಲದಲ್ಲಿ ದಾರದಿಂದ ಕಟ್ಟಿದ ಗಂಟೆ ಇರುತ್ತದೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.